ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಟಿ.ಕೆ. ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು? ಅಲ್ಲಿ ಟ್ರ್ಯಾಂಗಲ್ ಶೇಪ್ ಬಟನ್ ಇದೆ ನೋಡಿ, ಟಚ್ ಮಾಡಿ. ಸಂಪೂರ್ಣ ವಿಳಾಸ, ಸಮಯ ಇತ್ಯಾದಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮೂಲಂಗಿ ಬಹಳ ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ತರಕಾರಿ. ಮೂಲಂಗಿಯನ್ನು ಯಾವೆಲ್ಲ ಕಾಯಿಲೆಗಳಿಗೆ ಬಳಕೆ ಮಾಡಬಹುದು, ಇದು ಔಷಧಿನ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದರ ಗುಣಧರ್ಮ. ವೀಕ್ಷಕರೇ, ಮೂಲಂಗಿ ಉಷ್ಣವೀರ್ಯ ದ್ರವ್ಯ, ಕಟು ರಸವನ್ನು ಹೊಂದಿದೆ. ಖಾರ ಆಗ್ತದೆ ಇಲ್ಲ ತಿಂದಾಗ. ಅರ್ಥಾತ್ ಯಾವೆಲ್ಲ ದ್ರವ್ಯಗಳು ಖಾರ ಇದೆ, ಕಟು ರಸವನ್ನು ಹೊಂದಿದೆ, ಉಷ್ಣವೀರ್ಯವನ್ನು ಹೊಂದಿದೆ, ಆ ಎಲ್ಲ ದ್ರವ್ಯಗಳು, ಆ ಎಲ್ಲ ತರಕಾರಿಗಳು ತೂಕವನ್ನು ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಅನುಕೂಲಕಾರಕ. ಎಷ್ಟು ಸಿಂಪಲ್ ಲಾಜಿಕ್. ಯಾವುದೇ ತರಕಾರಿ ತಿನ್ನಬೇಕಾದ್ರೆ ಅದನ್ನು ನಾಲಿಗೆ ಮೇಲೆ ಇಟ್ಕೊಂಡ ತಕ್ಷಣ ಇದು ಒಳಗಡೆ ಹೋಗಿ ಏನು ಕೆಲಸ ಮಾಡ್ತದೆ ಅಂತ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಆ ರುಚಿಯನ್ನು ನೋಡಿ ಅದರ ಕೆಲಸ ಏನು ಮಾಡ್ಬೋದು ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರನೇ ಷಡ್ ರಸ ವಿಜ್ಞಾನ ಅನ್ನೋದನ್ನೇ ನಮ್ಮ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ರಸಗಳು 6 ಯಾವುವು? ಮಧುರ, ಆಮ್ಲ, ಲವಣ, ಕಟು, ತಿಕ್ತ ಮತ್ತು ಕಷಾಯ ಅಂತ 6 ರಸಗಳು. ಈ ಪ್ರಪಂಚದಲ್ಲಿ, ಭೂಮಿಯಲ್ಲಷ್ಟೇ ಅಲ್ಲ, ಈ ಸೌರವ್ಯೂಹದಲ್ಲಿ ಇರದೇ 6 ರಸಗಳು, 6 ರುಚಿಗಳು. ಅದರ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಿಂದ ಬೇರೆ ಬೇರೆ ರುಚಿಗಳನ್ನು ನಾವು ಸೃಷ್ಟಿ ಮಾಡೋಕ್ಕೆ ಸಾಧ್ಯನ ಹೊರತು ಮೂಲವಾಗಿ ಈ 6 ರುಚಿಗಳಿರೋದು. ಸೊ ಈ ರುಚಿಗಳಲ್ಲಿ ಮಧುರ, ಆಮ್ಲ, ಲವಣ. ಮಧುರ ಅಂದರೆ ಸ್ವೀಟು, ಆಮ್ಲ ಅಂದರೆ ಹುಳಿ, ಮತ್ತು ಲವಣ ಅಂದರೆ ಉಪ್ಪು. ಈ 3 ರುಚಿಗಳು ದೇಹದ ತೂಕವನ್ನು ಜಾಸ್ತಿ ಮಾಡಲಿಕ್ಕೆ ಅನುಕೂಲಕಾರಕ. ಕಟು, ತಿಕ್ತ, ಕಷಾಯ. ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ, ಕಷಾಯ ಅಂದರೆ ಒಗರು. ಈ 3 ರುಚಿಗಳು ತೂಕವನ್ನು ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಅನುಕೂಲಕಾರಕ. ಸೊ ಮೂಲಂಗಿ ಬರುವುದು ಈ ಕಟು ರುಚಿಯನ್ನು ಹೊಂದಿರೋದ್ರಿಂದ ಕಟು ರುಚಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಅನುಕೂಲಕಾರಕ. ಮತ್ತು ಹೆಚ್ಚಿನ ನಾರಿನ ಅಂಶ ಮೂಲಂಗಿಯಲ್ಲಿ ಇರುವುದರಿಂದ ಇದು ಮಲಬದ್ಧತೆ ನಿವಾರಕ. ಮಲಬದ್ಧತೆಯೂ ಕೂಡ ತೂಕವನ್ನು ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ. ಮಲಬದ್ಧತೆ ಯಾರಿಗಿರ್ತದೆ ಅವ್ರ ತೂಕ ಜಾಸ್ತಿ ಆಗ್ತದೆ. ಹಾಗಾಗಿ ಮಲಬದ್ಧತೆಯೂ ನಿವಾರಣೆ ಆಗಬೇಕು, ಮೂಲವ್ಯಾಧಿನೂ ನಿವಾರಣೆ ಆಗಬೇಕು, ಅಥವಾ ಗುದದ್ವಾರದಲ್ಲಿ ಇರುವಂತಹ ಅನೇಕ ಕಾಯಿಲೆಗಳೂ ವಾಸಿ ಆಗಬೇಕು, ತೂಕವೂ ಕಮ್ಮಿ ಆಗಬೇಕು. ಯಾವುದೇ ರೀತಿಯ ಶ್ರಮ ಇಲ್ದಂಗೆ, ಉಪವಾಸ ಮಾಡ್ದಂಗೆ, ಎಕ್ಸಸೈಸ್ ಮಾಡ್ದಂಗೆ, ಡಯಟ್ ಮಾಡ್ದಂಗೆ, ಔಷಧಿ ತಗೊಳ್ದಂಗೆ ನಿಮ್ಮ ತೂಕ ಕಮ್ಮಿ ಆಗಬೇಕು ಅಂತಂದರೆ ಇಷ್ಟು ಮಾಡ್ರಿ. ಮೂಲಂಗಿಯನ್ನು ತುರಿದು ಬಿಡ್ರಿ. ತುರಿದು ಅದಕ್ಕೆ ಒಂದಿಷ್ಟು ಮೊಸರನ್ನು ಹಾಕಿ, ಬೆಳಿಗ್ಗೆ ತುರಿದು ಮೊಸರನ್ನು ಹಾಕಿ ಹಾಗೆ ಇಟ್ಬಿಡ್ರಿ. ಅದನ್ನು ರಾತ್ರಿ ಮಲಗುವಾಗ ಆ ಮೊಸರು, ತುರಿದಿರೋಂತಹ ಮೂಲಂಗಿಯನ್ನು ಮಿಕ್ಸ್ ಮಾಡಿರೋದನ್ನು ತಿಂದು ಮಲಗ್ರಿ. ಬೆಳಿಗ್ಗೆ ಸರಾಗವಾದಂತಹ ಮೋಷನ್, ಬಟ್ ದೇಹ ಹಗುರ ಆಗ್ತದೆ. ಕ್ರಮೇಣವಾಗಿ ತೂಕ ಕಡಿಮೆ ಆಗ್ತಾ 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 ಬರ್ತದೆ. ಎಷ್ಟು ದಿನ ಮಾಡಬೇಕು? ಕಡಿಮೆ ಅಂದ್ರೂ 3 ತಿಂಗಳು ಸತತವಾಗಿ ಮಾಡಿದ್ದೆ ಆದಲ್ಲಿ ಸಂಪೂರ್ಣ ಮಲಬದ್ಧತೆ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ನಿಮ್ಮ ದೇಹದಲ್ಲಿರುವಂತಹ ಅನ್ವಾಂಟೆಡ್ ಫ್ಯಾಟ್, ಬ್ಯಾಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಫ್ಯಾಟ್ ಅಂತ, ಚರ್ಬಿ ಅಂತ ಏನು ಹೇಳ್ತೀರಿ, ಅದೆಲ್ಲದೂ ಕೂಡ ಪ್ರಾಕೃತವಾಗಿ ನೀವು ಹೊರಗಡೆ ಹೋಗ್ತಾ ಬರ್ತದೆ. ದೇಹದ ತೂಕವನ್ನು ಕಮ್ಮಿ ಮಾಡ್ಕೋಬೇಕು ಅಂತಂದು ನೀವು ಉಪವಾಸ ಮಾಡೋದ್ರಿಂದ ನಿಮಗೆ ಹಾನಿಕಾರಕ. ಅತಿಯಾದ ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದನೂ ಹಾನಿಕಾರಕ. ಈ ಥರದ ಒಂದು ಮೆಥಡ್ಗಳನ್ನು ಬಳಕೆ ಮಾಡಿ ನೀವು ನಿಮ್ಮ ದೇಹದ ತೂಕವನ್ನು ಹತೋಟಿಯಲ್ಲಿ, ನಿಯಂತ್ರಣದಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಇದನ್ನು ಮಾಡಿಯೂ ಕೂಡ ನಿಮಗೆ ಪ್ರಯೋಜನ ಆಗ್ತಾ ಇಲ್ಲ ಅಂತಂದರೆ ಇದೇ ಮೂಲಂಗಿಯಿಂದ ತಯಾರು ಮಾಡಿರುವಂತಹ ಹಲವಾರು ಔಷಧಿಗಳು ಆಯುರ್ವೇದದಲ್ಲಿ ಲಭ್ಯ. ಅವುಗಳು ಬೇಕು ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಅವರ ಸಲಹೆ ಮೇರೆಗೆ ನೀವು ತಗೋಬೇಕಾಗ್ತದೆ. ಈ ವಿಷಯ ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕ.